ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಮನಸ್ಸಾಯಿತು. ಆ ಕಾರಣದಿಂದ ಇವತ್ತು ಮತ್ತೊಂದು ಕ್ಲಿಪ್ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗುತ್ತದೆ ಅಂತ ಹೇಳ್ತಾರೆ ಹಿರಿಯರು. ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗುತ್ತದಂತೆ. ನೋಡ್ರಿ, ಇದರ ಅರ್ಥ ಏನು ಅಂತಂದ್ರೆ, ಜೀವನದಲ್ಲಿ ನಾವು ಏನೋ ಮಾಡ್ತೀವಿ, ಅಧಿಕಾರದಲ್ಲಿ ಇರ್ತೀವಿ, ನಮ್ಮ ಮನೆತನದ ಬಗ್ಗೆ, ನಮ್ಮ ವೈಯಕ್ತಿಕದ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಆಸ್ತಿಗಳ ಬಗ್ಗೆ ಎಲ್ಲ ವ್ಯಾಮೋಹ ಇರ್ತದೆ, ಅತಿಯಾದ ವ್ಯಾಮೋಹ ಇರ್ತದೆ. ಆ ಎಲ್ಲ ವ್ಯಾಮೋಹಗಳ ಹಿಂದೆ ನಮ್ಮ ಒಂದು ಶ್ರಮ ಇರ್ತದೆ. ಆ ಶ್ರಮಕ್ಕೆ ನಮಗೆ ಯಾವಾಗ ಬೆಲೆ ಸಿಗೋದಿಲ್ವೋ ಅವಾಗ ಒಂದು ಮಾನಸಿಕ ಖಿನ್ನತೆ ನಮ್ಮಲ್ಲಿ ಉತ್ಪನ್ನ ಆಗ್ತದೆ. ಆ ಮಾನಸಿಕ ಖಿನ್ನತೆ ನಮ್ಮಲ್ಲಿ ಯಾವಾಗ ಉತ್ಪನ್ನ ಆಗ್ತದೋ ಅವಾಗ ನಮ್ಮ ಬಗ್ಗೆ ನಮಗೇನೆ ಬೇಸರ ಆಗ್ತದೆ. ನಮ್ಮ ಬಗ್ಗೆ ನಮಗೇನೆ ಬೇಸರಿಕೆ ಆದಾಗ ನಾವು ಶರಣಾಗೋದು ಯಾರಿಗೆ? ಮೌನಕ್ಕೆ. ನೋಡಿ, ಏನಿರ್ತದೆ ಅಂದ್ರೆ, ನಾವು ಅಧಿಕಾರದಲ್ಲಿ ಇರ್ತೀವಿ ಅಂತ ಅಂದ್ರೆ ಯಾವುದೋ ಒಂದು ನೌಕರಿ ಮಾಡ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಅಥವಾ ಏನೋ ಒಂದು ನಾವು ಉನ್ನತ ಹುದ್ದೆಯಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮರ್ಯಾದೆ ಸಿಗ್ತಾ ಇರ್ತದೆ. ಅಥವಾ ನಮ್ಮ ಹಿಂದಿದ್ದವರು ಬೇಕೋ ಅಥವಾ ಬೇಡ ಎರಡೂ ಇದ್ರೂ ಸಹಿತ ನಮಗೆ ಒಂದು ಗೌರವವನ್ನ ಕೊಡ್ತಿರ್ತಾರೆ. ಅದೇ ನೋಡಿ, ಆಫ್ಟರ್ ರಿಟೈರ್ಮೆಂಟ್ ಅಂದ್ರೆ ಉದಾಹರಣೆಗೆ ನಾವು ಇದ್ದಂತ ಒಂದು ಪೊಸಿಷನ್ ನಿಂದ ಹಿಂದೆ ಸರ್ಕೊಂಡಾಗ ನಮಗೆ ಯಾವ ತರದ ಒಂದು ಬೆಲೆ ಸಿಗ್ತದೆ ಈ ಸಮಾಜದಲ್ಲಿ, ಅದನ್ನ ನಾವು ನೆನೆಸ್ಕೊಂಡಾಗ ನಮಗೆ ವಿಚಿತ್ರ ಅನಿಸ್ತದೆ. ನಮ್ಮನ್ನ ಕಂಡಾಗ ನಮಗೆ ಅತ್ಯಂತ ನಗುವಿನೊಂದಿಗೆ ಸ್ವಾಗತಿಸಿ ನಮಗೆ ಅತಿಯಾದ ಒಂದು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ ಇವರ ಎಲ್ಬಿಡಿ, ಈ ತರದ ಒಂದು ಮನೋಭಾವ ಬರ್ತದೆ. ಆಗ ನಮಗೇನು ಅನ್ನಿಸ್ತದೆ, ಏನಪ್ಪ ನಮ್ಮ ಜೀವನ ಇಷ್ಟೇ, ನಾವು ಅಧಿಕಾರದಾಗಿದ್ದಾಗ ಈ ವ್ಯಕ್ತಿ ನಮ್ಮನ್ನು ಕಂಡ್ರೆ ಎಷ್ಟೊಂದು ಒಂದು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ ಇವತ್ತು ನನ್ನ ಇಷ್ಟೊಂದು ಅಲಕ್ಷ್ಯ ಮಾಡ್ತಾ ಇದ್ದಾನಲ್ಲ ಅಂತ ಒಂದು ಮನಸ್ಸಲ್ಲಿ ಒಂದು ಭಾವನೆ ಬಂತು ಅಂತಂದ್ರೆ ಅವಾಗ ನಮ್ಮ ಬಗ್ಗೆ ನಮಗೇನೆ ಒಂಥರ ಏನೋ ಅನಿಸ್ತದೆ. ಆ ಏನೋ ಅನಿಸಿದಾಗ ನಾವು ಶರಣಾಗೋದಿಲ್ಲಿ ಮೌನಕ್ಕೆ. ಇರ್ಲಿ ಬಿಡು, ಇಷ್ಟೇ ಜೀವನ ಅಂತೇಳಿ ನಾವು ಜೀವನವನ್ನ ತಿಳಿದುಕೊಳ್ತೀವಲ್ಲ, ಆಗ ಜಾರೋದೆ ಮೌನಕ್ಕೆ. ಅದೇ ತರ ಮನೆತನದಲ್ಲಿ ತಗೊಳ್ಳಿ, ನಾವು ಬಡದಾಡಿ ಎಲ್ಲ ಮಾಡುವಾಗ ನಮಗೆ ಅತ್ಯಂತ ಗೌರವ ಇರ್ತದೆ. ಎಲ್ಲ ಮಾಡಿ ಆದ್ಮೇಲೆ ಅದನ್ನ ನಮ್ಮ ಕುಟುಂಬದ ಉಪಯೋಗಕ್ಕೆ ನಾವು, ಅಥವಾ ನನ್ನನ್ನು ನಂಬಿದವರ ಉಪಯೋಗಕ್ಕೆ ಅದನ್ನು ಕೊಟ್ಟಾಗ ಎಲ್ಲರೂ ಅಂತಾರೆ, ನೀನ್ ಮಾಡ್ಬೇಕಾಗಿದ್ದನ್ನೇ ಮಾಡಿದೀಯಾ, ಇದಕ್ಕಿಂತ ನೀನೇನ್ ಹೆಚ್ಚು ಮಾಡಿದೀಯಾ, ಇದನ್ನ ನೀನೇ ಮಾಡ್ಬೇಕು, ಅದಕ್ಕೆ ಮಾಡಿದೀಯಾ, ನಿಂದೇನ್ ಹೇಳ್ತಿ ಬಿಡು ಅಂತ ಅಂದಾಗ ಆ ಒಂದು ಬಡದಾಡಿ ಆ ಒಂದು ಕೆಲಸಕ್ಕೆ ಅಥವಾ ಆ ಒಂದು ಪೊಸಿಷನ್ಗೆ ಅವನು ಎಷ್ಟೊಂದು ಶ್ರಮ ಪಟ್ಟಿರ್ತಾನಲ್ಲ, ಆ ಶ್ರಮಕ್ಕೆ ಯಾರೋ ಬೆಲೆ ಕೊಡದ ಇದ್ದಾಗ ಅವನಿಗೆ ಅನಿಸ್ತದೆ, ಏನ್ ಜೀವನಪ್ಪ, ಎಷ್ಟು ನಾನು ಬಡದಾಡಿ ಮಾಡಿದೆ, ಎಷ್ಟು ಮಾಡಿದ್ರು ನನಗೆ ಕೊನೆಗೆ ಸಿಕ್ಕಿದ್ದು ಇಂಥ ಒಂದು ತಾತ್ಸಾರದ ಮಾತುಗಳು ಅಥವಾ ತಾತ್ಸಾರದ ಭಾವನೆ ಆಯ್ತಲ್ಲ ಅಂತನ್ನುವಂತ ಒಂದು ಮನಸ್ಸಲ್ಲಿ ಅವನಿಗೆ ಒಂದು ಬೀಜ ಮೊಳಕೆ ಒಳಿತು ಅಂತಂದ್ರೆ ಆಗ ಅವನು ಹೇಳ್ಬೇಕು ಎರಡೇ ಜಾಗದಲ್ಲಿ, ಒಂದು ದೇವರಿಗೆ, ಇನ್ನೊಂದು ಮೌನಕ್ಕೆ. ಅದಕ್ಕೆ ಹೇಳೋದು, ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗ್ತದೆ ಅಂತೆ. ನನಗೆ ಬೇಕಿಲ್ಲ, ನಾನು ಮೌನದಿಂದ ಇರಬಾರ್ದಂದ್ರೂ ಸಹಿತ ಇಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಶರಣಾಗೋದು ಯಾರಿಗೆ? ಮೌನಕ್ಕೆ. ಅದೇ ತಗೊಳ್ಳಿ, ವೈಯಕ್ತಿಕ ಜೀವನಕ್ಕಾಯ್ತು. ಈಗ ಸಂಬಂಧಿಕರ ಬಗ್ಗೆ ತಗೊಳ್ಳಿ, ಸಂಬಂಧಿಕರು ನಮ್ಮಲ್ಲಿ ಇರುವಾಗ ಎಲ್ಲರೂ ನೀನ್ ಇಂದ್ರ ಚಂದ್ರ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ನೀನ್ ಶ್ರೇಷ್ಠ, ನೀನ್ ಫೈಟ್ರಪ್ಪ, ನೀನೆಲ್ಲ ಸಾಧನೆ ಮಾಡ್ತೀಯ, ಇಲ್ಲಪ್ಪ ನಿನ್ನಿಂದ ಆಗಿದ್ದು, ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಎಲ್ಲ ಅಂತ ಹೇಳಿ ಬಣ್ಣನೆ ಮಾಡ್ತಿರ್ತಾರೆ. ಎಲ್ಲ ಸಾಧನೆ ಮಾಡಿ ಆದ ಮೇಲೆ ಅದೇ ಸಂಬಂಧಿಕರು ಏನ್ ಹೇಳ್ತಾರೆ, ಮಾಡ್ಬೇಕಾಗಿದ್ದನ್ನ ಮಾಡಿದೆಯಪ್ಪ, ನಿನ್ ಮಕ್ಕಳಿಗೆ ಮಾಡಿದಿ, ನಿನ್ನ ಹೆಂಡತಿಗೆ ಮಾಡಿದಿ, ನಿನ್ಗಾಗಿ ನೀನ್ ಮಾಡ್ಕೊಂಡಿದೀಯ, ಅದೇನ್ ದೊಡ್ಡದು ಹೇಳ್ತಿ ಬಿಡು ಅಂತ ಹೇಳ್ತಾರೆ. ಇಂಥ ಒಂದು ಬಿರುನುಡಿಗಳನ್ನ ಕೇಳಿದಂತ ಮನಸ್ಸು ಕೊನೆಗೆ ಏನ್ ಅನ್ಕೋತದೆ, ಏನಪ್ಪ ಈ ಜೀವನದಾಗ ಇಷ್ಟೇ ಅಲ್ಲ, ನಾನು ಇಷ್ಟೆಲ್ಲ ಬಡದಾಡಿ ಮಾಡಿದೆ, ಇಷ್ಟೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟೆ, ಆದ್ರೆ ನನಗೆ ಸಿಕ್ಕಿದ್ದ ಇಂಥ ಕೊಂಕ ನುಡಿಗಳು, ಏನ್ ಮಾಡೋದು ಅಂತೇಳಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಮೌನಕ್ಕೆ ಜಾರ್ತಾನಂತೆ.
ತನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡು ಅವನು ಕೊನೆಗೆ ಶರಣಾಗೋದಲ್ಲಿ ಮೌನಕ್ಕೆ. ಅದಕ್ಕೆ ಹೇಳೋದು ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗ್ತದೆ ಅಂತ ಹೇಳಿ. ಇನ್ನ ಕುಟುಂಬಕ್ಕೆ ಬಂದ್ಬಿಡಿ. ಕುಟುಂಬಕ್ಕೆ ಬಂದಾಗ ನಮ್ಮ ಇಡೀ ಆಯುಷ್ಯನ್ನ ನಾವು ನಮ್ಮವರಿಗಾಗಿ ಸವಿಸ್ತೀವಿ. ನಮ್ಮ ಇಡೀ ಆಯುಷ್ಯನ್ನ ನಮ್ಮವರಿಗಾಗಿ ನಾವು ಸವಿಸ್ತೀವಿ. ಇಲ್ಲ, ನಾಳೆ ನನ್ನ ಮಗಳಿಗೆ ಬೇಕು, ಅಥವಾ ನಾಳೆ ನನ್ನ ಮಗಳ ಒಂದು ಮದುವೆಗೆ ನಾನು ಮಾಡಬೇಕು, ಅಥವಾ ನನ್ನ ನಿವೃತ್ತಿ ವಯಸ್ಸಿನಲ್ಲಿ ನನಗೆ ಇಂಥದ್ದು ಬೇಕು, ನನ್ನ ಹೆಂಡತಿಗೆ ಬೇಕು, ನನ್ನ ಅಣ್ಣನಿಗೆ ಬೇಕು, ನನ್ನ ತಮ್ಮನಿಗೆ ಬೇಕು, ನನ್ನನ್ನು ಆಶ್ರಯಿಸಿದವರಿಗೆ ಬೇಕು ಅಂತೇಳಿ ಇಡೀ ಒಂದು ಜೀವನ ಪೂರ್ತಿ ಬಡಿದಾಟದಲ್ಲಿ ಜೀವನವನ್ನ ಸವಿಸಿದಂತ ವ್ಯಕ್ತಿ ಎಲ್ಲವನ್ನು ಪಡೆದಾದ್ಮೇಲೆ, ಎಲ್ಲವನ್ನು ಒದಗಿಸಿಕೊಟ್ಟಾದ್ಮೇಲೆ ಅವನಿಗೆ ಏನ್ ಬರ್ತದೆ? ತನ್ನ ಬಗ್ಗೆ ತನಗೇನೆ ತಾತ್ಸಾರ ಬರ್ತದೆ. ಯಾವಾಗ ಬರ್ತದೆ? ಮನೆಯಲ್ಲಿ ಜೊತೆಯಲ್ಲಿದ್ದ ಹೆಂಡತಿ ಗೌರವ ಕೊಡದಿದ್ರೆ, ಹೊಟ್ಟೆಯಿಂದ ಹುಟ್ಟಿದ ಮಗ ಗೌರವ ಕೊಡದಿದ್ರೆ, ಮಗಳು ಗೌರವ ಕೊಡದಿದ್ರೆ, ಅಣ್ಣ ಅಥವಾ ತಮ್ಮ ಆ ವ್ಯಕ್ತಿಗೆ ಗೌರವ ಕೊಡದಿದ್ರೆ, ಯಾವುದಕ್ಕೆ ಗೌರವ ಕೊಡದಿದ್ರೆ, ಇಡೀ ಜೀವನ ನೀನು ನಮಗಾಗಿ ದುಡ್ದೀಯಾ ಅಂತವ್ರು ಎಂದೂ ಹೇಳಲ್ಲ. ಯಾಕೆಂತಂದ್ರೆ ಅದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯವನ್ನ ನೀನ್ ಮಾಡಿದೀಯಾ. ನಾವು ಮಕ್ಕಳಿಗೆ ಬೇಕು ಅಂತ ನೀನ್ ಏನ್ ಮಾಡಿದೀಯಲ್ಲ, ಅದು ನಿನ್ನ ಕರ್ತವ್ಯ. ನೀನ್ ಮಾಡ್ಲೇಬೇಕಾಗಿತ್ತು, ಅದಕ್ಕಾಗಿ ಮಾಡಿದೀಯಾ ಅಂತ ಹೇಳ್ತಾರೆ ವಿನ ಹೌದು ನೀವು ಮಾಡಿದ್ದು ಒಳ್ಳೇದಾಯ್ತು, ನಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಯಾರು ಹೇಳಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಜೀವನದ ಅರ್ಥ ಆಗಿಬಿಡ್ತದೆ ಆ ಮನುಷ್ಯನಿಗೆ. ಜೀವನದ ಅರ್ಥ ಆಗ್ತದೆ. ಆಗ ಅವನು ಯಾರಿಗೆ ಹೇಳ್ಬೇಕು? ತನ್ನ ನೋವನ್ನ ಯಾರ ಮುಂದೆ ತಿಳ್ಕೋಬೇಕು? ಯಾರ ಮುಂದನು ತಿಳ್ಕೊಳಕ್ಕಾಗಲ್ಲ. ಸಮಾಜದ ಮುಂದೆ ಹೇಳಿದ್ರೆ ಹೌದಪ್ಪ ಅವ್ರೇನ್ ತಪ್ಪಂದಿದಾರ, ನೀನ್ ಮಾಡ್ಬೇಕಾಗಿದ್ದನ್ನ ನೀನ್ ಮಾಡಿದೀಯಾ, ಅದಕ್ಕೆ ಯಾಕೆ ನಿನಗೆ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ಗೌರವ ಕೊಡ್ಬೇಕು ಅನ್ನುವಂತ ಮಾತುಗಳು ಬರ್ತಾವ ವಿನಃ ಯಾರ ಬಾಯಿಂದನು ಹೌದಪ್ಪ ನೀನು ಶ್ರಮ ವಹಿಸಿ ದುಡಿದಿಯಾ, ಅವ್ರಿಗೆಲ್ಲ ಅನುಕೂಲ ಮಾಡಿಯಾ ಅಂತ ಯಾರನ್ನು ಕೂಡ ಹೇಳಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ನೋವನ್ನ ಅನುಭವಿಸಿದ ವ್ಯಕ್ತಿ ಯಾರಿಗೆ ಹೇಳ್ಬೇಕು? ಮೌನಕ್ಕೆ. ನೋಡಿ, ಇಂಥ ಎಲ್ಲ ನೋವನ್ನ ಅನುಭವಿಸಿದಂತ ವ್ಯಕ್ತಿಗೆ ನೀವು ಭೇಟಿಯಾಗಿ ಮಾತಾಡಿ ನಿನ್ನ ಜೀವನ ಹೇಗಿದೆ ಅಂತ ಕೇಳಿ, ಅವನು ಹೇಳ್ತಾನೆ, ಅಯ್ಯೋ ಏನ್ ಜೀವನ ಬಿಡು ಮರಾಯ, ರಗಡ್ ಮಾಡಿದೆ, ಆದ್ರೆ ನನಗ ಯಾರನ್ನು ಗೌರವನೇ ಕೊಡ್ತಾ ಇಲ್ಲ, ಅಥವಾ ನಾನು ನಗಣ್ಯವಾದ ವ್ಯಕ್ತಿ ಅಂತ ಹೇಳ್ಕೊತಾನೆ ವಿನಃ ಇಲ್ಲ ನನಗೆ ಉಪ್ಪರಿಗೆ ಮೇಲೆ ಕೂಡಿಸಿ ನನಗೆ ಯಾರೆಲ್ಲರೂ ಕಿರೀಟ ಕೊಟ್ಟು ನನಗೆ ಸಲ್ಯೂಟ್ ಹೊಡಿತಾರಂತೆ ಯಾವ ಮನುಷ್ಯನು ಹೇಳಲ್ಲ. ಅದಕ್ಕಾಗಿ ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟ ಆಗ್ತದಂತೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಬರ್ತಕ್ಕಂಥದ್ದು. ಒಬ್ಬರಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ಒಂದು ಸಮಯ ಬಂದೇ ಬರ್ತದೆ. ಅದಕ್ಕೆ ನಾವು ಇರುವಾಗನೇ ಜೀವನವನ್ನ ಅರ್ಥ ಮಾಡಿಕೊಂಡು ಕೊನೆಗೆ ಈ ತರದ ಮಾತುಗಳು ಬರದಂತೆ ನಾವು ಜೀವನ ಮಾಡ್ತೀವಲ್ಲ, ಅದೇ ನಾವು ಒಂದು ಜೀವನದಲ್ಲಿ ಯಶಸ್ಸು ಪಡೆದಂತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗ್ತದಂತೆ. ಇದು ನಾನು ಎಲ್ಲೋ ಕೆಲವೊಂದು ನನ್ನ ಓದಿನ ಅನ್ವೇಷಣೆಯಲ್ಲಿ ಈ ಒಂದು ಸಾಲು ಸಿಕ್ತು. ಅದನ್ನೇ ನಿಮ್ಮೆಲ್ಲರ ಎದುರಿಗೆ ಹಂಚ್ಕೋಬೇಕಂತ ಈ ಕ್ಲಿಪ್ ಅನ್ನು ಮಾಡಿದ್ದೀನಿ. ಇದು ನಿಮ್ಗೆ ಒಳ್ಳೇದನ್ಸಿತ್ತು ಅಂತಂದ್ರೆ ನೀವು ಕೂಡ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಜೀವನ ಅರ್ಥವಾದಂತೆಲ್ಲ ಮೌನ ಇಷ್ಟವಾಗ್ತದೆ. ಈ ಲೈನ್ ನಿಮ್ಗೆ ಒಳ್ಳೇದನ್ಸಿತ್ತು ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ.